ಜನ್ಮ ನೀ ಕೊಟ್ಟ ವರವು ಸರ್ವಾಂಗ ಚೇತನ ನೀ ನಿತ್ತವಲವು ಈ ನಮ್ಮ ನರ ಜನ್ಮ ನೀ ಕೊಟ್ಟ ವರವು ಸರ್ವಾಂಗ ಚೇತನ ನೀ ನಿತ್ತವಲವು ಈ ತನುವು ಈ ಮನವು ಈ ಭಕ್ತಿಯ ಮುಕ್ತಿಯೆಲ್ಲವೂ ನಿನದಲ್ಲವೇ ನೀನಿತ್ತವರವಲ್ಲವೇ ಓ ಸ್ವಾಮಿ ಹೂ ಹಣ್ಣುಗಳು ಈ ನಮ್ಮ ಕಣ್ಣುಗಳು ಈ ನಮ್ಮ ಕಣ್ಣುಗಳು. ಎಲ್ಲ ಪೂಜ್ಯರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಜನಗಳೇ ಮಾತೆಯರೇ ನಿಮಗೆಲ್ಲ ಶರಣು ಶರಣಾರ್ಥಿಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನಮ್ಮ ಮಾತು ಮುತ್ತಿಗೆ ಸಮವಾಗಿರಬೇಕು. ಮುತ್ತಿಗೆ ಮುತ್ತಿನಂತಹ ಮಾತಿಗೆ ಬಹಳಷ್ಟು ಬೆಲೆ ಇರ್ತದೆ. ಹಾಗಂತನೇ ನಮ್ಮ ತಾಯಂದಿರಿಗೆ ಮುತ್ತೈದೆ ಅಂತ ಕರೆದ್ರು. ಮುತ್ತೈದೆ, ಮುತ್ತು 5. ಯಾರ ಮೂಗಿನಲ್ಲಿ 5 ಮುತ್ತುಗಳದಾವಲ್ಲ ಅವರು ಮುತ್ತೈದೆಯರು ಅಂತ. ಈಗ ಮತ್ತೆ ಯಾರು ಮುತ್ತು ಹಾಕೊಳ್ಳೋದಿಲ್ಲ, ನಾವು ಅಲ್ಲನ್ರಿ ಅಂತ ಕೇಳಿರಿ. ಶಾಸ್ತ್ರ ಹೇಳ್ತೀನಿ, ಮುತ್ತೈದೆ. ಆಗಿನ ಮಂದಿ ನೀವು ನೋಡಿರ್ಬೇಕಾರೆ, ಇನ್ನೂ ಕೆಲವು ಜನ ಸಿಗ್ತಾರ ಅಲ್ಲೊಬ್ರು ಇಲ್ಲೊಬ್ರು. 5 ಮುತ್ತೈದೆ. ಮುತ್ತು ಎಲ್ಲಿ ಸಿಗುತ್ತೆ, ಎಲ್ಲಿ ಹುಟ್ಟುತ್ತೆ ಅಂತ ತಮಗೆ ನಿನ್ನೆ ನಾ ಹೇಳಿದೆ. ಇದೆಲ್ಲ ಒಂದು ರೀತಿಯಿಂದ ಆಶ್ಚರ್ಯ, ಅದ್ಭುತ. ಎಲ್ಲ ಮಳೆಗಳಲ್ಲಿ ಕಾಯಂ ಹತ್ತಿಕೊಂಡು ನಿಲ್ಲು ಮಳೆ ಅಂದ್ರೆ ಸ್ವಾತಿ ಮಳೆ. ಅದಕ್ಕೆ ನಮ್ಮ ಹಳ್ಳಿ ಜನ ಒಂದು ವಿಚಿತ್ರ ಗಾದೆ ಮಾತು ಮಾಡ್ಯಾರ, ಸ್ವಾತಿ ಹೋದೇನಂದ್ರು ಬಿಡುದು ಅಂತ. ಅದಕ್ಕೆ ಹೋಗಾಕ ಸಹಿತ ಬಿಡಂಗಿಲ್ಲ ಅಂತ. ಯಾವಾಗಲೂ ಹಂಗ ದೊಡ್ಡದು ಅಲ್ಲ, ತಟ 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 ಆಳೆತ್ತರ 100 ಅಡಿ ಎತ್ತರದ ತೆರೆಗಳು ಬರ್ತಿರ್ತಾವಲ್ಲ ಸಾಗರದಲ್ಲಿ. ಆ ತೆರೆಗುಂಟನೆ ಆ ಸಿಂಪೆ ಮೇಲಕ್ಕೆ ಹೋಗಿ ಬಾಯಿ ತಕ್ಕೊಳ್ಳುತ್ತೆ. ಎದಕ್ಕಾಗಿ? ಆ ಒಂದು ಹನಿ ನೀರಿಗಾಗಿ. ಲೌಕಿಕರ ಮಾತುಗಳು ಸಾಗರದಷ್ಟು, ಅಲೌಕಿಕರ ಮಾತು ಸ್ವಾತಿಯ ಹನಿ. ನಮ್ಮ ಬಾಳನ್ನ ಬೆಳಗುವಂತಹ ಒಂದು ಮಾತಿಗಾಗಿ ನಾವು ಸಿಂಪೆಯಾಗಬೇಕು. ಸಿಂಪೆಯ ಆಕಾರದಲ್ಲಿರುವಂತಹ ಈ ಕಿವಿಯನ್ನ ತೆರೆಕೊಂಡಿರಬೇಕು. ಒಳ್ಳೆಯ ಮಾತುಗಳು ಇಷ್ಟಾರ್ಥವನ್ನ ಕೊಡ್ತಾವ. ಒಳ್ಳೆಯ ಮಾತುಗಳು ಅಮಂಗಳವನ್ನ ದೂರ ಮಾಡ್ತಾವ, ಮಂಗಲವನ್ನ ತಂದು ನಿಲ್ಲಿಸ್ತಾವ, ಮಂಗಲವನ್ನ ಒಡ್ಡತಾವ. ಒಳ್ಳೆಯ ಮಾತುಗಳು ಅಮಂಗಳವನ್ನ ದೂರ ಮಾಡ್ತಾವ. ಒಳ್ಳೆಯ ಮಾತುಗಳು ಕೀರ್ತಿಯನ್ನು ತಂದು ಕೊಡ್ತಾವ, ಕೀರ್ತಿಯನ್ನು ತಂದು ಕೊಡ್ತಾವ. ಶತ್ರುಗಳನ್ನ ನಾಶ ಮಾಡ್ತಾವ. ಒಳ್ಳೆಯ ಮಾತುಗಳು ಶತ್ರುಗಳನ್ನ ನಾಶ ಮಾಡ್ತಾವ. ಸ್ವಚ್ಛವಾದ ಮಾತು ಕಾಮಧೇನುವಿಗೆ ಸಮಾನ. ಸ್ವಚ್ಛವಾದ ಮಾತು ಸ್ವಚ್ಛವಾಗಿರಬೇಕು. ಮಾತಿನಲ್ಲಿ ದೋಷವಿರಬಾರದು. ದೋಷರಹಿತವಾದ ಮಾತು ಕಾಮಧೇನುವಿಗೆ ಸಮಾನ ಅಂತ ಹೇಳ್ತಾರೆ. ಕಾಮಧೇನು ಅಂದರೆ ಏನನ್ನ ಕಲ್ಪನೆ ಮಾಡಿಕೊಳ್ತೇವೆ, ಏನನ್ನ ಅಪೇಕ್ಷೆ ಪಡ್ತೇವೆ, ಅದನ್ನೆಲ್ಲ ಕೊಡುವಂಥದ್ದು. ಅಂತಹ
ಕಾಮಧೇನು ಸ್ವರೂಪವಾದ ಮಾತನ್ನು ನಾವು ಆಡ್ತಾ ಇರಬೇಕು. ಮಾತಿಗೆ ಎಷ್ಟು ಬೆಲೆ? ದ್ರಾಕ್ಷಾಮ್ಲಾನ ಮುಖೀ ಜಾತ ಶರ್ಕರಾ ಚಾಸ್ಮತಾಂಗತ ಸುಭಾಷಿತ ರಸಸ್ಯಾಗ್ರೆ ಸುಧಾ ಭೀತ ದಿವಂಗತ. ಹೀಗೆ ಒಂದು ಸವಾಲು ನಡೀತಂತೆ ಈ ಭೂಮಿ ಮೇಲೆ. ಹೆಮ್ಮೆಯಿಂದ ಹೇಳಿಕೊಳ್ತಿತ್ತಂತೆ ದ್ರಾಕ್ಷಿ, ನನ್ನಂತಹ ಸಿಹಿ ಇನ್ಯಾರಿಗೂ ಇಲ್ಲವೇ ಇಲ್ಲ. ಸಿಹಿಯಾದ ವಸ್ತು ಅಂದರೆ ನಾನಷ್ಟೇ. ದ್ರಾಕ್ಷಿ ಹೇಳ್ಕೊಳ್ತಾ ಇತ್ತು. ಅದರ ಮಾತನ್ನ ಎಲ್ಲವೂ ಕೇಳ್ತಾ ಇರಬೇಕಾದ್ರೆ ಮುಂದೇನಾಯಿತು? ಕಬ್ಬಿನ ರಸ. ಆ ರಸ ಬಂದಾಗ ದ್ರಾಕ್ಷಿಗಿಂತ ಇದು ಬಹಳ ಸಿಹಿ ಐತಿ ಅಂತ ಇಷ್ಟಂದು ಕೂಡ್ಲೇನೆ ಮತ್ತೆ ಅವಮಾನ ಆಗುವುದಲ್ಲ. ನಿನಕ್ಕಿಂತ ಇವ ಪಾಡ ಅಂದಾಗ ಇವನಿಗೆ ಒಂದು ಸ್ವಲ್ಪ ಏನಾದರೂ ಆಗುವುದಲ್ಲ. ಆ ಕೂಡ್ಲೇನೆ ಅದು ಬಹಳ ಸಿಹಿಯಾಗೈತಿ ಅಂತ ಇಷ್ಟಂದು ಕೂಡ್ಲೇನೆ ದ್ರಾಕ್ಷಿ ಮುದುಡ್ಕೊಂಡು ಬಿಡ್ತಂತೆ. ಒಣ ದ್ರಾಕ್ಷಿ ನೋಡಿರಿ ನೀವು? ಅವಾಗ ಅಂತದು ಮುದುಡಿಕೊಂಡಿದ್ದು, ನನಗೇನು ಮರ್ಯಾದಿಲ್ಲ. ಮೊದಲ ಉಬ್ಬಿಕೊಂಡಿತ್ತು, ಈಗ ಸಿಗ್ತಾವಲ್ಲ ಬಜಾರ್ದಾಗ, ಎಷ್ಟು ಒಳ್ಳೆ ಉಬ್ಬಿಕೊಂಡು ಸಿಗ್ತಾವಲ್ಲ ಹಸೆ ದ್ರಾಕ್ಷಿ. ಬಹಳ ಜಂಬ ಕೊಚ್ಚಗೊಳ್ಳುವಾಗ ಈ ಸಕ್ಕರೆಯ ಪಾಕಕ್ಕೆ ಅದು ನಾಚಿಕೊಂಡು ನನಗೆ ಇದರ ಮುಂದೆ ಮರ್ಯಾದೆ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಒಣಗಿಕೊಂಡು ಮುದುಡೆ ಆತು ಅಂತ. ಅದು ನನ್ನ ಮುಂದೆ ಸಿಹಿ ಇಲ್ಲವೇ ಇಲ್ಲ ಅನ್ನುವಾಗ ಅಮೃತ ಬಂತಂತೆ. ಅಮೃತ ಭೂಮಿ ಮೇಲೆ ಇತ್ತು ಅಂತ. ಆ ಅಮೃತ ಬಂದು ನಿಂತಹ ಸಂದರ್ಭದಲ್ಲಿ ಅಮೃತದ ಮುಂದೆ ಇನ್ಯಾವುದು ಸಾಧ್ಯ ನಿಲ್ಲಲಿಕ್ಕೆ? ಇನ್ಯಾವುದು ಸಾಧ್ಯ? ಯಾವಾಗ ಅಮೃತ ಬಂತೋ ಆ ಸಕ್ಕರೆಯ ಪಾಕ ಗಟ್ಟಿಯಾಗಿ ಕಲ್ಲು ಸಕ್ಕರೆ ನಿಶ್ಕೊಂಡು ಬಿಡ್ತಂತ. ಕಲ್ಲಾಗಿ ಹೋಯ್ತಂತ ಅದರ ಜೀವ. ಕಲ್ಲು ಸಕ್ಕರೆ ಅಂತೀವಲ್ಲ ನಾವು. ಇದರ ಮುಂದೆ ನನಗೆ ಬೆಲೆ ಇಲ್ಲ. ಸಕ್ಕರೆಯ ಪಾಕ ಅಮೃತದ ಮುಂದೆ ಕಲ್ಲಾಗಿ ಹೋಯಿತು. ಆ ಅಮೃತಕ್ಕೆ ಬಹಳಷ್ಟು ಬೆಲೆ ಬಂತು. ಎಲ್ಲ ಕಡೆಗೆ ನಾನಾ ಇದ್ದೇನಂತಿತ್ತು. ಆವಾಗ ಮಹಾತ್ಮರು ಉಪದೇಶವನ್ನು ಮಾಡ್ತಾ ಇರಬೇಕಾದ್ರೆ ಆ ಅಮೃತ ಬಂದು ಎದುರಿಗೆ ನಿಲ್ಲುವಾಗ ಅವರೆಲ್ಲ ಹೇಳಿದ್ರಂತ, ಕುಡಿತಕ್ಕಂಥವ್ರು, ಸರಿ ಆ ಕಡೆ ಈಗೇನೈತಿ ನಿನ್ನ ಕೆಲಸ, ಚಲೋ ಮಾತು ಕೇಳ್ಕೊತ ಕುಂತೀವಿ, ಬಂದು ಕುಂತೀವಿ, ಬೇಕಂದ್ರೆ ಆಮೇಲೆ ಇದ್ದ ಇರ್ತಿದ್ದೆ ನಡಿ ಅನ್ನಕ್ಕೆ ಹತ್ತಿದ್ರು ಎಲ್ಲರೂ. ಚಲೋ ಮಾತುಗಳನ್ನು ಆಡುವಾಗ ನಮ್ಮ ಜನಗಳು ಏನಾದರೂ ಶರಬತ್ತು ಅಂಥವು ಏನಾದರೂ ತಂದಿಟ್ರೆ, ಈಗ ಚಲೋ ಮಾತಾಡ್ಕೊತ ಕುಂತೀವಿ, ತೆಗೆದಿಡೋದನ್ನು ಅಂತೀವಲ್ಲ. ಅಂದರೆ ಅದಕ್ಕಿಂತ ಇದು ಬಹಳಷ್ಟು ಸಿಹಿಯಾದದ್ದು. ಚಲೋ ಸುಭಾಷಿತಗಳು ನಡೆದಾಗ ಆ ಅಮೃತ ಅದು ಕೂಡ ನಾಚಿಕೊಂಡು ಈ ಭೂಮಿ ಮೇಲೆ ಒಳ್ಳೆಯ ಮಾತುಗಳ ಮುಂದೆ ನಂದೇನು ನಡೆಯಂಗಿಲ್ಲ, ಈ ಭೂಮಿ ಮೇಲೆ ನಾನು ಇರೋದು ಉಪಯೋಗ ಇಲ್ಲ ಅಂತೇಳಿ ತಿಳ್ಕೊಂಡು ಸ್ವರ್ಗಕ್ಕೆ ಪಲಾಯನ ಮಾಡಿತು ಅಂತ.